ಅಡ್ಗೋದ್ರಿಂದ ಅವನ್ ಪಾಪ ಪುಣ್ಯ ಅಡ್ಗೋತಿಲ್ಲ. ಅಣ್ಣ ಬೇಗ ನಡಿ. ಕೃಷ್ಣ, ನನಗೆ ಕಾಡಲ್ಲಿ ದಿಕ್ಕೇ ಗೊತ್ತಾಗ್ತಾ ಇಲ್ಲ. ಈಗ ನಾವ್ ಯಾವ ಕಡೆ ಹೋಗೋದು? ಬಾ ಅಣ್ಣ, ನೀನ್ ನನ್ ಹಿಂದೆನೆ ಬಾ. ಇದೇನ್ ಮಾಡ್ಬಿಟ್ಟೆ ನಾನು? ಪಾಪಿ ನಾನು, ಪಾಪಿ ಅಪರಾಧಿ ನಾನು. ಇದೇನ್ ಮಾಡ್ಬಿಟ್ಟೆ? ಬದುಕಿರೋದಕ್ಕೆ ಹಕ್ಕಿಲ್ಲ ನನ್ಗೆ. ನಾನ್ ಬದುಕಬಾರ್ದು. ಬಹಳ ನೋವಾಗುತ್ತಿದೆಯೇ? ತುಂಬಾ ನೋವಾಗ್ತಿದೆ. ಮುಕ್ತಿ ಕೊಡು ನನ್ಗೆ. ಮುಕ್ತಿಯ ಮಾರ್ಗವೇ ಪೂರ್ತಿ. ನನ್ನ ಇಚ್ಛೆಯ ಪೂರ್ತಿ. ಸ್ವೀಕಾರವಿದ್ದರೆ ಹೇಳು. ಸ್ವೀಕಾರ ಮಾಡ್ತೀನಿ. ಹೇಳು, ಏನ್ ಮಾಡ್ಬೇಕು? ನಾನ್ ಮಾಡ್ತೀನಿ. ಎಲ್ಲರನ್ನು ಕೊಲ್ಲಬೇಕು, ಎಲ್ಲರ ಅಂತ್ಯ ಮಾಡು. ಇಲ್ಲಿ ಉರಿಯುತ್ತಿರುವ ಅಗ್ನಿಯಿಂದ ಗೋಕುಲ ವಾಸಿಗಳ ಚಿತೆ ಮಾಡು. ಈ ಸ್ಥಾನವನ್ನು ಸ್ಮಶಾನ ಭೂಮಿಯಾಗಿ ಪರಿವರ್ತನೆ ಮಾಡು. ಆ ಅಗ್ನಿಯಲ್ಲಿ ಎಲ್ಲರನ್ನು ಭಸ್ಮ ಮಾಡು. ಹೋಗು. ಹೋಗು. ನಿಮ್ಮ ಆಜ್ಞೆ ದೇವಿ. ಇಷ್ಟು ಭಯಂಕರ ಬೆಂಕಿ! ಇಲ್ಲಿ ಬೆಂಕಿ ಹೇಗ್ ಬಿತ್ತು ಅಣ್ಣ? ಕೃಷ್ಣ, ಯಾರ್ದಾದ್ರೂ ಜೀವಕ್ಕೆ ಅಪಾಯ ಆಗಿರಬಹುದು ಏನೋ. ಬಾ ಅಣ್ಣ. ನನಗ್ ಹೋಗೋಕ್ ಬಿಡು ನಂದ. ನನ್ನ ಮಗಳು ಅಪಾಯದಲ್ಲಿದ್ದಾಗ ನಾನ್ ಸಹಾಯಕ್ಕೆ ಹೋಗದೆ ಇದ್ರೆ ಇನ್ಯಾರು ಹೋಗ್ತಾರೆ? ನಾನ್ ಹೋಗ್ಲೇಬೇಕು. ನಿಲ್ಲು, ನಾವು ಒಳಗ್ ಹೋಗಕ್ಕಾಗಲ್ಲ. ಏನಾಯ್ತಪ್ಪ? ಇಷ್ಟು ಭಯಂಕರ ಬೆಂಕಿ ಹೇಗ್ ಹತ್ಕೊತ್ತು? ಮತ್ ಮಾವಯ್ಯ ಒಳಗಡೆ ಹೋಗಕ್ಕೆ ಹಠ ಮಾಡ್ತಿದ್ದಾರೆ. ಕೃಷ್ಣ, ರಾಧೆ ಒಳಗಡೆ ಬೆಂಕಿಲ್ ಸಿಕ್ಕಾಕೊಂಡಿದ್ದಾಳೆ. ಅಂದ್ರೆ ಈ ಬೆಂಕಿ ಹತ್ಕೊಂಡಿದ್ದು ರಾಧೆ ಜೀನ್ ತರಕ್ ಹೋದಾಗ. ನನ್ ರಾಧೆ ನನ್ ಮಗಳನ್ನ ಕಾಪಾಡಿ. ಅತ್ತೆ, ನೀವೇನು ಚಿಂತೆ ಮಾಡ್ಬೇಡಿ. ನಿಮ್ ಮಗಳು ರಾಧೆಗೆ ಏನೂ ಆಗೋದಿಲ್ಲ. ಹೂವಿನ ಹಾರ, ವಿಚಿತ್ರ ಪ್ರಾಣಿ ನೀನು. ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀನಿಲ್ಲಿ ಸತ್ತೋಗಿರೋ ನಾಟಕ ಮಾಡ್ಕೊಂಡು ನನ್ನ ಕೈಯಿಂದ ಹೂವಿನ ಹಾರ ಹಾಕ್ಸ್ಕೋಬೇಕಾ? ನಡಿ, ಹೋಗಿ ಬೆಂಕಿ ಹಾರಿಸೋಣ. ನನ್ನ ಮಾಯೆಗೆ ನೀರೆರೆಚುತ್ತಿರುವುದು ಯಾರು? ಇದು ಹೇಗೆ ಸಾಧ್ಯ? ಎಲ್ರ ಮನ್ಸಲ್ಲೂ ಇನ್ನೊಬ್ರ ಮೇಲಿದ್ದ ಪ್ರೇಮ, ಕರುಣೆ, ದಯೆ ಎಲ್ಲ ಇದ್ದಕ್ಕಿದ್ದ ಹಾಗೆ ಮುಗಿದೋಗಿದೆ. ಇವರೆಲ್ಲ ರಕ್ತಪಾತ ಮಾಡೋ ಮೊದಲು ನೀವು ಇವ್ರಿಗಾಗಿರೋ ಮಾನಸಿಕ ಅವಸ್ಥೆನ ಸರಿ ಮಾಡ್ಕೊಡಿ. ಮಾನವ ಜಾತಿಗೆ ಸಹಾಯ ಮಾಡುವ ಅವಕಾಶ ನೀಡಿ ಅಶ್ವಿನಿ ದೇವತೆಗಳಾದ ನಮಗೆ ಬಹಳ ದೊಡ್ಡ ಉಪಕಾರ ಮಾಡಿದ್ದೀರಿ ಪ್ರಭು. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ಹೇ ಅಶ್ವಿನಿ ದೇವತೆಗಳೇ, ನಿಮ್ಮಿಬ್ರಿಗೂ ನಾನೇ ಧನ್ಯವಾದ ಹೇಳ್ಬೇಕು. ನೀವಿಬ್ರು ದೇವ ವೈದ್ಯರು. ನನ್ ಕರ್ತ್ಕೊಡ್ಲೆ ಇವರಿಗೆ ಚಿಕಿತ್ಸೆ ಕೊಡೋದಿಕ್ಕೆ ಭೂಮಿಗ್ ಬಂದಿದ್ದೀರಾ. ನೀವಿಲ್ಲಿಗ್ ಬಂದು ಸಾಬೀತ್ ಮಾಡಿದ್ರಿ ಶುದ್ಧವಾದ ಮನ್ಸಿಂದ ಅಶ್ವಿನಿ ದೇವತೆಗಳನ್ನ ಕರೆದ್ರೆ ಅವ್ರು ಖಂಡಿತ ಸಹಾಯ ಮಾಡ್ತಾರೆ ಅಂತ. ನಿನ್ಗೇನೂ ಆಗೋದಿಲ್ಲ ರಾಧೆ. ಇದು ಬೆಂಕಿ ಕೃಷ್ಣ. ಬೆಂಕಿಗೆ ನಮ್ಮೂರು ಅಂತ ಇರಲ್ಲ. ಬೆಂಕಿ ಧರ್ಮನೇ ಸುಡೋದು. ಅಗ್ನಿ ಧರ್ಮದಲ್ಲಿ ಜೊತೆಗ್ ಸೇರ್ಸೋದು ಇದೆ. ವಿವಾಹ ಸಂಸ್ಕಾರದಲ್ಲಿ ನೋಡಿಲ್ಲ ನೀನು? ಪವಿತ್ರ ಅಗ್ನಿನೇ ಸಾಕ್ಷಿ ಮಾಡ್ಕೊಂಡು ಸಪ್ತಪದಿ ತೊಳಿತಾರೆ.
ಮತ್ ಅಗ್ನಿ ಸುಡೋದ್ ಮಾತ್ರ ಹೇಗಾಗತ್ತೆ? ಎದ್ದೇಳು ರಾಧೆ, ಎದ್ದೇಳು. ಈ ಅಗ್ನಿಯಿಂದ ನೀನು ಹೊರಗ್ ಬರ್ಲೇಬೇಕು ರಾಧೆ. ಹಾಗೆ ಹಾಗೆ ರಾಧೆ, ಬಾ ಬೇಗ. ಮಗಳೇ, ರಾಧೆ ಪುಟ್ಟಿ, ಹೇ ಲಕ್ಷ್ಮಿ ಮಾತೆ, ನೀನ್ ನಿಜವಾಗ್ಲೂ ತುಂಬಾ ದಯಾಳು. ಇಂಥ ಭೀಕರ ಅಗ್ನಿ ಮಧ್ಯದಲ್ಲೂ ನನ್ನ ಮಗಳು ಪೂರ್ತಿ ಸುರಕ್ಷಿತವಾಗಿದ್ದಾಳೆ. ಮಗಳೇ, ನೀನ್ ಹುಷಾರಾಗಿದ್ಯಲ್ವಾ? ಬೆಂಕಿಲಿ ನಿನಗೇನು ಆಗಿಲ್ಲ ತಾನೆ? ಇಲ್ಲ ಅಮ್ಮ, ನನ್ಗೇನು ಆಗಿಲ್ಲ. ಎಲ್ಲ ಸುಟ್ಟಿಲ್ಲ, ಆ ತಾಪ ತಡೆಯೋಕ್ ಆಗ್ಲಿಲ್ಲ ಅಷ್ಟೇ. ಕೇಶಿನಿಯ ಯೋಜನೆ ಅಸಫಲವಾಗಿದ್ದು ಹೇಗೆ? ಕೈಯಲ್ಲಿ ಒಂದ್ ಬಂಗಾರದ ಖಡ್ಗ ಇತ್ತು. ಬಂಗಾರದ ಕಡ್ಗ ಗೋಕುಲದಲ್ಲಿ ಯಾರು ಹಾಕ್ತಾರೆ? ಎಲ್ರೂ ನಿಮ್ ಕೈ ತೋರಿಸಿ. ಇಲ್ಲಿಂದ ತಪ್ಪಿಸ್ಕೊಳ್ಳೋದೇ ಒಳ್ಳೇದು. ಕೈ ಬಿಡು ಕೃಷ್ಣ. ಇನ್ನು ಎಷ್ಟು ದೂರ ಹೋಗ್ತೀರಾ ಪಾಪತ್ತಾರೇಲಿ? ಏನಂದೆ? ನಾನು ಹೇಳ್ತಿರೋದು, ನೀವೇನಾದ್ರೂ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡಿ, ಕ್ಷಮೆ ಕೇಳಿ. ದೇವತೆಗಳು ನಿಮ್ಮನ್ನ ಕ್ಷಮಿಸ್ಬಿಡ್ತಾರೆ. ಯಾಕಂದ್ರೆ ಒಳ್ಳೆ ಮನಸ್ಸಿಂದ ಪಶ್ಚಾತ್ತಾಪ ಪಟ್ರೆ ಬೇರೆ ಶಿಕ್ಷೆ, ಬೇರೆ ಕ್ಷಮೆ ಇನ್ಯಾವುದೂ ಇರೋದಿಲ್ಲ. ನಾನು ಹೋಗ್ಬೇಕು. ಯಾಕೇನು ಹೇಳ್ತಿಲ್ಲ? ನಿಂಗ್ ವಿಷಯ ಗೊತ್ತಾ? ಬೆಂಕಿ ಇಟ್ಟವನ್ನ ಪತ್ತೆ ಮಾಡಾಗಿದೆ. ರಾಧೆ ಪುಟ್ಟಿ ಹೇಳ್ತಾ ಇದ್ಲು, ಆ ಬೆಂಕಿ ಹಾಕಿದ್ನಲ್ಲ, ಅವನ್ ಕೈಯಲ್ಲಿ ಬಂಗಾರದ್ದು ಇಷ್ಟು ದೊಡ್ಡ ಒಡವೆ ಹಾಕೊಂಡಿದ್ನಂತೆ. ಅವನು ಖಂಡಿತ ಒಬ್ಬ ರಾಕ್ಷಸ ಆಗಿರ್ಬೇಕು. ಅವನು ಒಂದ್ ಮಗುನ, ಒಂದು ಪುಟ್ಟು ಹುಡುಗಿನ ಜೀವಂತ ಸುಡಕ್ ನೋಡ್ದ. ನಿನ್ ಗಂಟ್ಲಿಂದ ಇದೆಂತ ಸ್ವರ ಬರ್ತಿದೆ? ಏನಾಗಿದೆ ನಿಂಗೆ? ಹಾ, ಇಲ್ಲಿ ನಿನ್ ಕೈಯಲ್ಲಿ ಏನಿದೆ? ಏನಿದೆ ನಿನ್ ಕೈಯಲ್ಲಿ? ಓ, ಅಂದ್ರೆ ಅದು ನೀನೇ ಅಲ್ವಾ ಬೆಂಕಿ ಇಟ್ಟಿದ್ದು? ಎಲ್ಲ ನಾಶ ಮಾಡ್ಬಿಟ್ಟೆ. ರಾಧೆನ ಸುಟ್ಟು ಕೊಲ್ಲೋ ಪ್ರಯತ್ನ ಮಾಡಿದೆ. ನಿಂಗೆ ನನ್ ಮೇಲೆ ಪ್ರೀತಿ ಇಲ್ವೋ? ನನ್ಗೂ ನಿನ್ ಜೊತೆ ಗೆಳ್ತನ ಮಾಡಕ್ಕೆ ಯಾವ ಪ್ರೀತಿನೂ ಇಲ್ಲ. ಅದೇ ಹಾಗೆ ಹೇಳ್ತಿದ್ಯಾ ನೀನು? ಇವತ್ತೇನಾಗಿದೆ ನಿಂಗೆ? ಇವತ್ತು ನನ್ ಕಣ್ಣಿಂದ ಪರ್ದೆ ದೂರ ಆಗಿದೆ. ಇವತ್ ನನಗೆ ಅರ್ಥ ಆಯ್ತು, ಯಾರನ್ನ ನನ್ ಕೃಷ್ಣ ಅನ್ಕೊಂಡಿದ್ನು ಅವನು ನನ್ ಕೃಷ್ಣ ಅಲ್ಲ. ಇದೆಲ್ಲ ಸುಳ್ಳು, ಸುಮ್ನೆ ಆರೋಪ ಮಾಡ್ತಿದ್ಯಾ ರಾಧೆ? ಇಲ್ಲ, ಇದೇ ಸತ್ಯ. ನಿನ್ಗೇನಾದ್ರೂ ಪ್ರೀತಿ ಇದ್ದಿದ್ರೆ ನನ್ನ ಬೆಂಕಿಯಿಂದ ಕಾಪಾಡ್ತಿದ್ದೆ ಅಲ್ವಾ ರಾಧೆ? ಆದ್ರೆ ನನ್ಗೆ ಬುದ್ಧಿ ಇಲ್ಲ. ಈಗ ನನಗ್ ದುಃಖ ಆಗ್ತಿರೋದು ಬೆಂಕಿ ಮಧ್ಯೆ ಇದ್ರು ನಿನ್ನೆ ನೆನಪು ಮಾಡ್ಕೊಂಡೆ ಅಂತ. ನಿನ್ಗೆ ಸ್ವಲ್ಪನೂ ನನ್ ಚಿಂತೆ ಇಲ್ಲ. ಹೀಗ್ ಯಾಕೆ ಮಾಡ್ದೆ ನಾನು? ಯಾಕೆ ಮಾಡ್ದೆ? ನನ್ಗೆ ಯಾವಾಗ್ಲೂ ನಿನ್ ಚಿಂತೆ ಇರತ್ತೆ ರಾಧೆ. ಹೇಳೋದು ಮತ್ತೆ ಮಾಡೋದ್ರಲ್ಲಿ ತುಂಬಾ ಅಂತರ ಇದೆ ಗೊಲ್ಲ. ಹೋಗು, ಇನ್ಯಾವತ್ತೂ ನನ್ನ ಹಿಂದೆ ಬರ್ಬೇಡ. ಅಯ್ಯೋ ರಾಧೆ, ಕೇಳಲ್ಲಿ ರಾಧೆ. ರಾಧೆ ಯಾರ್ ಸಹಾಯನೂ ತಗೊಳ್ದೆ ಬೆಂಕಿಯಿಂದ ಹೊರಗ್ ಬರ್ತಾಳಂತ. ನನ್ನ ಬೇಕಂತಾನೆ ಹೋಗ್ಲಿ, ನೀನ್ ತಪ್ಪನ್ ಮುಚ್ಚಾಕ್ತಿದ್ಯಾ? ಇಲ್ಲ ರಾಧೆ, ನೀನು ಹೊಗಳಿಕೆಗೆ ಸರಿ. ನೋಡ್ತಿರು, ಇನ್ನ ನಿನ್ನ ಪ್ರಶಂಸೆನ ಇಡೀ ಜಗತ್ತೇ ಮಾಡುತ್ತೆ. ಯಾಕ್ ಮಾಡುತ್ತೆ ರಾಧೆ?
ಯಾಕಂದ್ರೆ ನೀನು ಜಗತ್ತಿನ ಎಲ್ಲ ಹುಡುಗಿಯರ್ಗೆ ಒಂದು ಉದಾಹರಣೆ ಆಗಿದ್ಯಲ್ಲ. ಅವ್ರಿಗೆ ಇದನ್ನ ಹೇಳ್ಕೊಟ್ರೆ ಸ್ತ್ರೀಯರು ಕೂಡ ಸ್ವತಃ ಸಮರ್ಥರು. ಅವ್ರಿಗೆ ಸಹಾಯ ಮಾಡಕ್ಕೆ ಯಾವ ಪುರುಷನ ಅವಶ್ಯಕತೆನೂ ಇಲ್ಲ. ನಿಜವಾಗ್ಲೂ? ಹಾ ರಾಧಿ, ನೀನ್ ಹೀಗೆ ನಗ್ತಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಅರೆ ವೃಷಭಾನು, ಇವ್ರಿಗೇನಾಯ್ತು? ಅಮ್ಮ, ವೈದ್ಯರೇ ವೈದ್ಯರೇ, ಬಾ ವೈದ್ಯರನ್ ಕರೆಯೋಣ. ಇದು ಅಪ್ಪನ್ ದನಿ ಅಲ್ವಾ? ಬೇಗ ಬಾ ರಾಧಿ. ಗೊಲ್ಲ, ಬೇಗ ನಡಿ. ಉತ್ಸಾಹ, ವಿಶ್ವಾಸ, ಉತ್ತೇಜನ ಎಲ್ಲವೂ ಇದೆ ನಿನ್ನ ಬಳಿಯಲ್ಲಿ. ಇಲ್ಲದಿರುವುದು ಕೇವಲ ನಿಯಂತ್ರಣ ಮಾತ್ರ. ನಿನ್ನ ಪೂರ್ವದಲ್ಲಿ ನನ್ನ ಬಳಿ ಇದ್ದ ಅಸುರ ಶಿಷ್ಯರು ಸಹ ಏನೂ ಕಡಿಮೆ ಯೋಗ್ಯರಲ್ಲ. ಅವರಲ್ಲೂ ಇದೇ ದೌರ್ಬಲ್ಯಗಳಿದ್ದವು. ಅದೇ ಅವರ ವಿನಾಶಕ್ಕೆ ಕಾರಣವಾಯಿತು. ಆದ್ದರಿಂದ ನೀನು ನಿನ್ನ ಈ ದೌರ್ಬಲ್ಯಗಳ ಮೇಲೆ ನಿಯಂತ್ರಣವಿಡಬೇಕು. ಆಗ ವಿಜಯ ನಿನ್ನದಾಗುತ್ತದೆ. ಅನ್ಯಥಾ ಭಗವಂತ ಕಂಸ, ನಾನು ಪರಾಜಿತನಾಗಿ ಅಲ್ಲ, ಪರಾಜಿತಗೊಳಿಸಿ ಬರುತ್ತೇನೆ. ಅಲ್ಲಿ ಆ ತಾಯಿಗೆ ಕೃಷ್ಣನ ಬಗ್ಗೆ ಹೇಗೆ ತಿಳಿಯಿತು? ಹೌದು ಪ್ರಭು, ಯಾವುದೇ ಅಂಧ ವ್ಯಕ್ತಿಯು ಯಾರನ್ನಾದರೂ ಗುರುತಿಸುವುದು ಆಶ್ಚರ್ಯದ ವಿಷಯ. ಈಗ ಇದರಲ್ಲೂ ಕೃಷ್ಣನ ಲೀಲೆ ಏನಾದರೂ ಇದೆಯೇ ಪ್ರಭು? ದೇವರ್ಷಿ, ಇದರಲ್ಲಿ ಯಾವುದೇ ಲೀಲೆ ಇಲ್ಲ. ಬದಲಿಗೆ ಭಕ್ತನ ಶುದ್ಧ ಭಕ್ತಿ ಇದೆ. ಅರ್ಥಾತ್ ಒಬ್ಬ ಭಕ್ತನ ಭಕ್ತಿಯು ಅದರ ಉನ್ನತಿಗೇರಿದರೆ ಆಗ ಅವನೊಳಗೆ ಎಂಥ ಶಕ್ತಿ ಇರುವುದೆಂದರೆ ಸ್ವತಃ ಭಗವಂತನೂ ಕೂಡ ಅವನ ಎದುರು ತಲೆಬಾಗಬೇಕಾಗುತ್ತದೆ. ಮತ್ತು ಪ್ರೇಮ ಸತ್ಯವಾದರೆ ಭಕ್ತ ಜನರು ಎಂತಹ ಉತ್ತುಂಗಕ್ಕೇರುವರೆಂದರೆ ಅಲ್ಲಿ ಜನ್ಮಗಳ ಸಾಧನೆಯ ನಂತರವೂ ಒಬ್ಬ ಸಂತನು ತಲುಪಲಾರ. ಸತ್ಯವಚನ ಪ್ರಭು, ಸತ್ಯವಚನ. ಆದ್ದರಿಂದಲೇ ಭಗವಂತನನ್ನು ತಲುಪಲು ಪ್ರೇಮ ಮತ್ತು ಭಕ್ತಿಗಳನ್ನು ಬಹಳ ಶಕ್ತಿಶಾಲಿ ಮಾಧ್ಯಮಗಳೆನ್ನುತ್ತಾರೆ. ನೀನು ದಯಾಸಾಗರ ಪ್ರಭು, ಕರುಣಾಳು, ನೀನು ಭಕ್ತವತ್ಸಲ. ನೀನು ನನ್ನ ಕೊನೆಯ ಆಸೆನ ಪೂರ್ತಿ ಮಾಡಿದೆ ಪ್ರಭು. ಈ ಪಾಪಿ ಜೀವನ ಸಾರ್ಥಕವಾಯ್ತು ಪ್ರಭು. ಇನ್ನೊಂದು ಕೊನೆ ಉಪಕಾರನೂ ಮಾಡ್ಬಿಡು ಪ್ರಭು. ಈ ಬಡಪಾಯಿ ಕುಡಿ ಕಳಂಕಿತ ಆಗೋದ್ರಿಂದ ಕಾಪಾಡು ಪ್ರಭು. ನನ್ ಮಗ ಮಾಣಿಕ್ಯಂಗೆ ಒಳ್ಳೆ ಬುದ್ಧಿ ಕೊಡು ಪ್ರಭು. ನಿನ್ನಿಂದ ಅವನು ತನ್ನ ಜೀವನದಲ್ಲಿ ಒಳ್ಳೆ ದಾರಿಲಿ ನಡೆಯೋದನ್ನ ಕಲೀಲಿ ಪ್ರಭು. ನೀನು ನನ್ನ ಇಚ್ಛೆನ ಖಂಡಿತ ಪೂರ್ತಿ ಮಾಡ್ತೀಯಲ್ವಾ ತಂದೆ? ಇಲ್ಲ ಮಾಣಿಕ್ಯ, ಇಲ್ಲ. ನಿನಗೆ ನಾನು ಯಾರೆಂದೇ ತಿಳಿದಿಲ್ಲ. ನಾನು ನಿನ್ನ ಯಜಮಾನಿ, ಮರೆಯಬೇಡ. ಮತ್ತು ನೀನು ನಾನು ಸಾಕಿರುವ ಪಶು. ಮತ್ತು ಸಾಕು ಪ್ರಾಣಿ ಸ್ವಾಮಿಯ ಮುಂದೆ ಹಾರಾಡುವುದಿಲ್ಲ. ಹಾಗಾದರೆ ಸ್ವಾಮಿ ಸುಮ್ಮನಿರುವುದಿಲ್ಲ. ಸಾಯಬೇಕಿದೆಯೇ? ಇಲ್ಲ ತಾನೆ? ಹಾಗಿದ್ದಲ್ಲಿ ಹೋಗಿ ಬೇಟೆಯಾಡಿ ಬಾ. ಈ ಬಾರಿ ನನ್ನ ಯೋಚನೆ ಸಫಲವಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಮಹಾರಾಜ ಕಂಸ, ನೀವು ಹೆಮ್ಮೆ ಪಡುವುದಕ್ಕೆ ಕೇಶಿನಿ ಪೂರ್ತಿ ಅವಕಾಶ ನೀಡುತ್ತಿದ್ದಾಳೆ.